ಡಿ ಕೆ ಶಿವಕುಮಾರ್ ನಿನ್ನೆಯಷ್ಟೇ ಹೇಳಿದಂಥ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಾತು ಕೊಟ್ಟಿದ್ದಾರೆ, ಇದರ ಬಗ್ಗೆ ಒಂದು ಮಾತುಕತೆ ಆಗಿದೆ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ದೆಹಲಿ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಲವಾರು ಊಹಾಪೋಹಗಳಿಗೂ ಕಾರಣವಾಯಿತು. ಎರಡೂವರೆ ವರ್ಷ ಮಾಡ್ತಾರಾ, 3 ವರ್ಷ 2 ವರ್ಷ ಮಾಡ್ತಾರಾ? ಕೆಲವರಿಗೆ ತಿಳಿದಿದೆ ಅಂದರೆ ಯಾರಿಗೆ? ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ವಾದ್ರಾ ಇವರ ಅನ್ನುವಂಥದ್ದು. ಈ ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಾಯಿತು. ಸಿದ್ದರಾಮಯ್ಯ 2.5 ವರ್ಷ ಸಿ ಎಮ್, ಡಿ ಕೆ ಶಿ 2.5 ವರ್ಷ ಸಿ ಎಮ್, ಇದು ಆಡೋ ಮಕ್ಕಳ ಬಾಯಲ್ಲಿ ಮರವು ಮಾತಾಗ್ಬಿಟ್ಟಿತ್ತು. ಆದರೆ ಇದು ನಿಜಾನ? ಆ ಮಾತಿಗೆ ಟಗರು ಗುಟ್ರು ಹಾಕಿದ್ದು ಹೇಗೆ? ಬಂಡೆ ಒಡೆಯೋಕ್ಕೆ ಡೈನಮೈಟ್ ಬೇಡ, ಸಿದ್ದು ಅವರ ಈ ಒಂದು ಮಾತು ಸಾಕು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಓಕೆ, ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಹೇಳಿಕೆ ಕೊಡ್ತಾರಲ್ಲ, ಅದು ಅಡ್ವರ್ಟೈಸ್ಮೆಂಟ್. ನಿಜವಾದ ಫ್ರೂಟ್ ಇದೆಯಲ್ಲ, ಅದು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಈ ರಿಪೋರ್ಟ್ ನೋಡಿ ಮೊದಲು. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. ಯಾವ ಒಪ್ಪಂದನೂ ಇಲ್ಲ. ಹೈಕಮಾಂಡ್ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಟಗರು ರಾಮಯ್ಯ ಕಟ್ಟಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ಗೆ ಬರ ಸಿಡಿಲು ಪಡೆದಂತಾಗಿದೆ. ಸಮಾವೇಶಕ್ಕೂ ಮುನ್ನ ಟಗರು ಟಾಂಟ್. ಡಿಕೆ ಸಿಎಂ ಕನಸಿಗೆ ಹುಲಿಯ ಅಡ್ಡಗಾಲು. ಹೋದ ಬಂದಲ್ಲೆಲ್ಲ ಡಿಕೆ ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಅದು ಓಪನ್ ಸ್ಟೇಟ್ಮೆಂಟ್. ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಸರ್ ಅಂತ ಡಿಕೆ ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ರು. ಕೇಳಿದ್ರಲ್ಲ ವೀಕ್ಷಕರೇ, ಒಪ್ಪಂದ ಆಗಿದೆ ಅಂತ ಡಿಕೆ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾಳೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಇದೆ. ಇದಕ್ಕೂ ಮುನ್ನ ಕುರ್ಚಿ ಬಿಡಲ್ಲ ಅಂತ ಡಿಕೆ ಬಡಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಸಿಎಂ ಮಾತೇ ಫೈನಲ್ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಸಿಎಂ ಇಷ್ಟು ಧೈರ್ಯವಾಗಿ ಕುಲ್ಲಂ ಹೇಳಿಕೆ ಕೊಡೋಕೆ ಕಾರಣ ಇಷ್ಟೇ. ಬೆಂಕಿ ಉಗುಳಿದ ಹುಲಿಯ 3 ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಭಾರಿ ಗೆಲುವು. ಈ ಮೂಲಕ ನನ್ನ ಮುಟ್ಟಂಗಿಲ್ಲ ಎಂಬ ಸಂದೇಶ. ಸಿದ್ದು ಕುರ್ಚಿ ಮುಟ್ಟಿದ್ರೆ ತಟ್ಟಿ ಬಿಡ್ತಾರೆ ಟಗರು ಬಣ. 136 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರ ಬಲ. ಅಹಿಂದ ನಾಯಕನಿಗಿದೆ ಅಪಾರ ಬೆಂಬಲಿಗರ ಶಕ್ತಿ. ಸ್ವಾಭಿಮಾನಿ ಸಮಾವೇಶ ಮೂಲಕ ಟಕ್ಕರ್ ಫಿಕ್ಸ್. ಸಂದೇಶ ಇಷ್ಟೇ, ನೋ 50-50. 5 ವರ್ಷ ನಾನೇ ಸಿಎಂ, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಕಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿ ಕೆ ಶಿವಕುಮಾರ್ ನಿನ್ನೆಯಷ್ಟೇ ಹೇಳಿದಂಥ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಾತು ಕೊಟ್ಟಿದ್ದಾರೆ, ಇದರ ಬಗ್ಗೆ ಒಂದು ಮಾತುಕತೆ ಆಗಿದೆ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ದೆಹಲಿ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು.
ಹಲವಾರು ಊಹಾಪೋಹಗಳಿಗೂ ಕಾರಣವಾಯಿತು. ಎರಡೂವರೆ ವರ್ಷ ಮಾಡ್ತಾರಾ, 3 ವರ್ಷ 2 ವರ್ಷ ಮಾಡ್ತಾರಾ? ಕೆಲವರಿಗೆ ತಿಳಿದಿದೆ ಅಂದರೆ ಯಾರಿಗೆ? KC ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ವಾದ್ರಾ ಇವರ ಅನ್ನುವಂಥದ್ದು. ಈ ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಾಯಿತು. ಸಿದ್ದರಾಮಯ್ಯ 2.5 ವರ್ಷ CM, DKಶಿ 2.5 ವರ್ಷ CM, ಇದು ಆಡೋ ಮಕ್ಕಳ ಬಾಯಲ್ಲಿ ಮರವು ಮಾತಾಗ್ಬಿಟ್ಟಿತ್ತು. ಆದರೆ ಇದು ನಿಜಾನ? ಆ ಮಾತಿಗೆ ಟಗರು ಗುಟ್ರು ಹಾಕಿದ್ದು ಹೇಗೆ? ಬಂಡೆ ಒಡೆಯೋಕ್ಕೆ ಡೈನಮೈಟ್ ಬೇಡ, ಸಿದ್ದು ಅವರ ಈ ಒಂದು ಮಾತು ಸಾಕು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಓಕೆ, ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳಾಗಲಿ DK ಶಿವಕುಮಾರ್ ಆಗಲಿ ಹೇಳಿಕೆ ಕೊಡ್ತಾರಲ್ಲ, ಅದು ಅಡ್ವರ್ಟೈಸ್ಮೆಂಟ್. ನಿಜವಾದ ಫ್ರೂಟ್ ಇದೆಯಲ್ಲ, ಅದು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಈ ರಿಪೋರ್ಟ್ ನೋಡಿ ಮೊದಲು. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. ಯಾವ ಒಪ್ಪಂದನೂ ಇಲ್ಲ. ಹೈಕಮಾಂಡ್ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಟಗರು ರಾಮಯ್ಯ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಈ ಒಂದೇ ಒಂದು ಹೇಳಿಕೆ DK ಶಿವಕುಮಾರ್ ಮತ್ತು ಟೀಮ್ಗೆ ಬರ ಸಿಡಿಲು ಪಡೆದಂತಾಗಿದೆ. ಸಮಾವೇಶಕ್ಕೂ ಮುನ್ನ ಟಗರು ಟಾಂಟ್. DK CM ಕನಸಿಗೆ ಹುಲಿಯ ಅಡ್ಡಗಾಲು. ಹೋದ ಬಂದಲ್ಲೆಲ್ಲ DK ನೆಕ್ಸ್ಟ್ CM DK ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಅದು ಓಪನ್ ಸ್ಟೇಟ್ಮೆಂಟ್. ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಸರ್ ಅಂತ DK ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ರು. ಕೇಳಿದ್ರಲ್ಲ ವೀಕ್ಷಕರೇ, ಒಪ್ಪಂದ ಆಗಿದೆ ಅಂತ DK ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾಳೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಇದೆ. ಇದಕ್ಕೂ ಮುನ್ನ ಕುರ್ಚಿ ಬಿಡಲ್ಲ ಅಂತ DK ಬಡಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. CM ಹೇಳಿಕೆಗೆ DCM DKಶಿ CM ಮಾತೇ ಫೈನಲ್ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. CM ಇಷ್ಟು ಧೈರ್ಯವಾಗಿ ಕುಲ್ಲಂ ಹೇಳಿಕೆ ಕೊಡೋಕೆ ಕಾರಣ ಇಷ್ಟೇ. ಬೆಂಕಿ ಉಗುಳಿದ ಹುಲಿಯ 3 ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಭಾರಿ ಗೆಲುವು. ಈ ಮೂಲಕ ನನ್ನ ಮುಟ್ಟಂಗಿಲ್ಲ ಎಂಬ ಸಂದೇಶ. ಸಿದ್ದು ಕುರ್ಚಿ ಮುಟ್ಟಿದ್ರೆ ತಟ್ಟಿ ಬಿಡ್ತಾರೆ ಟಗರು ಬಣ. 136 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರ ಬಲ. ಅಹಿಂದ ನಾಯಕನಿಗಿದೆ ಅಪಾರ ಬೆಂಬಲಿಗರ ಶಕ್ತಿ. ಸ್ವಾಭಿಮಾನಿ ಸಮಾವೇಶ ಮೂಲಕ ಟಕ್ಕರ್ ಫಿಕ್ಸ್. ಸಂದೇಶ ಇಷ್ಟೇ, ನೋ 50-50. 5 ವರ್ಷ ನಾನೇ CM, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಗಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.